Dear students, welcome to Digital Learning. In today's session, we will discuss about watching of the receipt from debtors, bills receivable, and sale of fixed assets. First of all, we should know that we have already discussed one item, that is watching of cash sales, in the last session. Remaining three items will be discussed today, that is watching of receipts from debtors, watching of receipts from bills receivable, and watching of receipts from sale of fixed assets. First one, watching of receipt from debtors. Debtors is watched with reference to the counterfoil of the receipts issued to them. Receipt na issue ಮಾಡಿದ್ರೆ ಕೌಂಟರ್ ಫಾಯಿಲ್ ಅಥವಾ ಕಾರ್ಬನ್ ಕಾಪಿ ಇದೆಯಲ್ಲ ಅದನ್ನು ನೋಡಿ ವಾಚ್ ಮಾಡಬೇಕು. ಬಟ್ ದೇ ಆರ್ ನಾಟ್ ರಿಲಯಬಲ್ ಡಾಕ್ಯುಮೆಂಟ್ ಎವಿಡೆನ್ಸ್. ಅದೊಂದು ರಿಲಯಬಲ್ ಡಾಕ್ಯುಮೆಂಟ್ ಎವಿಡೆನ್ಸ್ ಅಂತ 100% ಹೇಳಲಿಕ್ಕಾಗಲ್ಲ. ಬಟ್ ದೇರ್ ಆರ್ ನೋ ಅದರ್ ಡಾಕ್ಯುಮೆಂಟ್ ಎವಿಡೆನ್ಸ್. ವಿ ಕ್ಯಾನಾಟ್ ಪ್ರೊಡ್ಯೂಸ್ ಎನಿ ಅದರ್ ಡಾಕ್ಯುಮೆಂಟ್ ಎವಿಡೆನ್ಸ್. ದೇ ಆರ್ ಸಬ್ಜೆಕ್ಟ್ ಟು ದ ಫಾಲೋವಿಂಗ್ ಫ್ರಾಡ್ಸ್. ಈ ರಿಸೀಟ್ ಇದೆಯಲ್ಲ, ರಿಸೀಟ್ ಫ್ರಮ್ ಡೆಟರ್ಸ್ ಅಲ್ಲಿ ಈ ರೀತಿಯ ಫ್ರಾಡ್ ಆಗುವ ಸಾಧ್ಯತೆ ಇದೆ. ಫಸ್ಟ್ ಒನ್ ಈಸ್ ಬೈ ಎಂಟರಿಂಗ್ ಲೆಸ್ ಅಮೌಂಟ್ ಇನ್ ದ ಕೌಂಟರ್ ಫಾಯಿಲ್ ಆಫ್ ದ ರಿಸೀಟ್ ದ್ಯಾನ್ ವಾಟ್ ಈಸ್ ಆಕ್ಚುಲಿ ರಿಸೀವ್ಡ್ ಫ್ರಮ್ ದ ಡೆಟರ್ಸ್. ಕೌಂಟರ್ ಫಾಯಿಲ್ ಅಲ್ಲಿ ಒಂದು ಅಮೌಂಟ್, ಅದರ ಒರಿಜಿನಲ್ ರಿಸೀಟ್ ಡೆಟಾರಿಗೆ ಕೊಡ್ತಿರೋದ್ರ ಇನ್ನೊಂದು ಅಮೌಂಟ್ ಬರೆಯುದು, ಇಲ್ಲಿ ಕಡಿಮೆ ಬರೆಯುವಂತ ಚಾನ್ಸಸ್ ಇದೆ. ಬೈ ಇಶ್ಯೂಯಿಂಗ್ ರಿಸೀಟ್ ಫ್ರಮ್ ದ ಅನ್ಯೂಸ್ಡ್ ರಿಸೀಟ್ ಬುಕ್. ಅನ್ಯೂಸ್ ಆದಂತ ರಿಸೀಟ್ ಬುಕ್ ಯಾವ್ದಾದ್ರು ಒಂದು ತಗೊಂಡು ಅದರಲ್ಲಿ ಒಂದು ರಿಸೀಟ್ ಬರೆದು ಕೊಡುವಂತ ಸಾಧ್ಯತೆ ಇದೆ, ಅದು ಅಕೌಂಟಿಗೆ ಬರಲ್ಲ. ಬೈ ಪ್ರಾಸೆಸ್ ಆಫ್ ಟೀಮಿಂಗ್ ಅಂಡ್ ಲೇಡಿಂಗ್, ಇದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ರಿಸೀಟ್ ಬಂದದನ್ನ ಮಿಸ್ಅಪ್ರಾಪ್ರಿಯೇಟ್ ಮಾಡ್ತಾ ನೆಕ್ಸ್ಟ್ ರಿಸೀಟ್ ಯಾರಿಂದ ಬರ್ತದೆ ಅದನ್ನ ಕಂಪನಿಗೆ ಡೆಪಾಸಿಟ್ ಮಾಡ್ತಾ ಹೋಗುದು. ಆ ರೀತಿ ಒಂದು ಅಮೌಂಟ್ ಅನ್ನು ತಾನೇ ತನ್ನ ಕೈಯಲ್ಲೇ ಟರ್ನ್ ಓವರ್ ಮಾಡ್ತಾ ತನ್ನ ಕೈಯಲ್ಲೇ ಅದನ್ನ ಮಿಸ್ಅಪ್ರಾಪ್ರಿಯೇಟ್ ಮಾಡ್ತಾ ಹೋಗುವಂಥದ್ದು, ಇದು ಒಂದು ಸಾಧ್ಯತೆ ಇದೆ. ದ ಎಂಟೈರ್ ಅಮೌಂಟ್ ರಿಸೀವ್ಡ್ ಮೇ ಬಿ ಮಿಸ್ಅಪ್ರಾಪ್ರಿಯೇಟೆಡ್ ಅಂಡ್ ಶೋನ್ ಆಸ್ ಡಿಸ್ಕೌಂಟ್ ಅಲೌಡ್. ಫುಲ್ ಅಮೌಂಟ್ ರಿಸೀವ್ಡ್ ಆದದನ್ನ ಮಿಸ್ಅಪ್ರಾಪ್ರಿಯೇಟ್ ಮಾಡಿ ಏನ್ ಮಾಡ್ಬೋದು, ಕೆಲವೊಮ್ಮೆ ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿ ತೋರಿಸಬಹುದು. ದ ಎಂಟೈರ್ ಅಮೌಂಟ್ ರಿಸೀವ್ಡ್ ಮೇ ಬಿ ಮಿಸ್ಅಪ್ರಾಪ್ರಿಯೇಟೆಡ್ ಅಂಡ್ ಶೋನ್ ಆಸ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್. ಫುಲ್ ಒಂದು ಅಮೌಂಟ್ ಒಂದು 1,000 ರೂಪಾಯಿ ಬಂದ್ರೆ ಅದನ್ನ ಫುಲ್ ಆಗಿ ಮಿಸ್ಅಪ್ರಾಪ್ರಿಯೇಟ್ ಮಾಡಿ ಅದನ್ನ ಬ್ಯಾಡ್ ಡೆಟ್ ಅಂತ ಹೇಳಿ ರೈಟ್ ಆಫ್ ಮಾಡಿದೆ ಅಂತ ತೋರಿಸುವಂಥದ್ದು. ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ವಿ ಶುಡ್ ಕೀಪ್ ಇನ್ ಮೈಂಡ್ ದ ಫಾಲೋಯಿಂಗ್ ಪಾಯಿಂಟ್ಸ್ ವೈಲ್ ವಾಚಿಂಗ್ ದ ರಿಸೀಟ್ ಫ್ರಮ್ ಡೆಟಾರ್ಸ್. ಫಸ್ಟ್ ಒನ್, ಯು ಶುಡ್ ಎಂಕ್ವೈರ್ ಇನ್ ಟು ದ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಇನ್ ಆಪರೇಷನ್ ಇನ್ ರಿಗಾರ್ಡ್ ಟು ದ ರಿಸೀಟ್ ಫ್ರಮ್ ಡೆಟಾರ್ಸ್. ಡೆಟಾರ್ಸ್ ನ ವಿಷಯದಲ್ಲಿ ಯಾವ ಇಂಟರ್ನಲ್ ಚೆಕ್ ಸಿಸ್ಟಮ್ ಇದೆ, ಇಫೆಕ್ಟಿವ್ ಇದೆಯಾ ಎಂಬುದನ್ನು ನೋಡಬೇಕು. ನೆಕ್ಸ್ಟ್, ಆಫ್ಟರ್ ಸ್ಯಾಟಿಸ್ಫೈಯಿಂಗ್ ಅಬೌಟ್ ದ ಎಫಿಷಿಯನ್ಸಿ ಆಫ್ ದ ಇಂಟರ್ನಲ್ ಚೆಕ್, ಕಂಡಕ್ಟ್ ದ ವಾಚಿಂಗ್ ಆನ್ ದ ಫಾಲೋಯಿಂಗ್ ಲೈನ್ಸ್. ಈಗ ಒಮ್ಮೆ ಇಂಟರ್ನಲ್ ಚೆಕ್ ಸಿಸ್ಟಮ್ ಪರ್ಫೆಕ್ಟ್ ಇದೆ ಅಂತ ಇವನಿಗೆ ಶ್ಯೂರ್ ಆದ್ರೆ, ಸ್ಯಾಟಿಸ್ಫೈ ಆದ್ರೆ ಈ ರೀತಿಯಾಗಿ ವಾಚಿಂಗ್ ಮಾಡ್ತಾ ಹೋಗಬೇಕು. ಫಸ್ಟ್ ಒನ್, he should check the total cash received from the debtors by verifying the rough cash book with the counterfoil. counterfoil receipt ನ counterfoil ಕಾರ್ಬನ್ ಕಾಪಿ ತೆಗೆದು ಕಂಪೇರ್ ಮಾಡ್ತಾ ರಫ್ ಕ್ಯಾಶ್ ಬುಕ್ ನೊಟ್ಟಿಗೆ ಅವನದನ್ನ ಟ್ಯಾಲಿ ಮಾಡ್ತಾ ವೆರಿಫೈ ಮಾಡ್ತಾ ಹೋಗ್ಬೇಕು. he should check the cash book with the rough cash book and counterfoil of the pay in slip. ಮತ್ತೆ ಏನ್ ಮಾಡ್ಬೇಕಂದ್ರೆ ರಫ್ ಕ್ಯಾಶ್ ಬುಕ್ ಮತ್ತು ಮೇನ್ ಕ್ಯಾಶ್ ಬುಕ್ ಇದೆಯಲ್ಲ ಅದನ್ನ ಎರಡನ್ನು ಕಂಪೇರ್ ಮಾಡುದು. ಅದರೊಟ್ಟಿಗೆ ಈ ಶುಡ್ ಚೆಕ್ ಇಟ್ ಅಲಾಂಗ್ ವಿತ್ ದ ಕೌಂಟರ್ ಫೈಲ್ ಆಫ್ ದ ಪೇ ಇನ್ ಸ್ಲಿಪ್. ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ ಪೇ ಇನ್ ಸ್ಲಿಪ್ ಇದೆಯಲ್ಲ ಅದನ್ನು ಹಿಡ್ಕೊಂಡು ಚೆಕ್ ಮಾಡಬೇಕು. ಈ ಶುಡ್ ಚೆಕ್ ದ ಡೀಟೇಲ್ಸ್ ಆಫ್ ದ ಕ್ಯಾಶ್ ಅಂಡ್ ಚೆಕ್ ಪೇಡ್ ಇನ್ ಟು ದ ಬ್ಯಾಂಕ್. ಕ್ಯಾಶ್ ಮತ್ತು ಚೆಕ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದೇವೆ ಮಾಡ್ತಾರಲ್ಲ ಅದನ್ನ ಟೆಸ್ಟ್ ಚೆಕಿಂಗ್. ಇಂಪಾರ್ಟೆಂಟ್ ದೊಡ್ಡ ಅಮೌಂಟ್ಗಳು ಅಥವಾ ಇಂಪಾರ್ಟೆಂಟ್ ಐಟಮ್ಸ್ ಅನ್ನೆಲ್ಲ ಚೆಕ್ ಮಾಡ್ತಾ ಹೋಗುದು. ಕೆಲವೊಂದು ಸ್ಯಾಂಪಲ್ ಸಣ್ಣ ಅಮೌಂಟ್ ಅನ್ನು ಚೆಕ್ ಮಾಡಬೇಕು. ಕೆಲವೊಮ್ಮೆ ದೊಡ್ಡ ಅಮೌಂಟ್ ಅನ್ನು ಬಿಟ್ಟು ಸಣ್ಣ ಅಮೌಂಟ್ ಅಲ್ಲಿ ಏನ್ ಮಾಡ್ಬೋದು, ಮಿಸ್ಅಪ್ರಾಪ್ರಿಯೇಟ್ ಮಾಡ್ಬೋದು. ಟೆಸ್ಟ್ ಚೆಕ್ ಮಾಡ್ಬೇಕು, ಅದನ್ನ ಎಲ್ಲವನ್ನ ಮಾಡಬೇಕಾಗಿಲ್ಲ ಅಂತ. ಯು ಶುಡ್ ಎಂಕ್ವೈರ್ ಇನ್ ಟು ದ ಮೆಥಡ್ ಆಫ್ ಗ್ರಾಂಟಿಂಗ್ ಡಿಸ್ಕೌಂಟ್, ಫೈಂಡ್ ಔಟ್ ದ ಜನರಲ್ ರೇಟ್ ಆಫ್ ಡಿಸ್ಕೌಂಟ್, ಸಿ ದಟ್ ಡಿಸ್ಕೌಂಟ್ ಅಲೌಡ್ ಆರ್ ಇನ್ ಆರ್ಡರ್. ಡಿಸ್ಕೌಂಟ್ ಕೊಟ್ಟಿದ್ರೆ ಈ ಮೂರು ವಿಷಯವನ್ನ ಚೆಕ್ ಮಾಡ್ಬೇಕು. ಏನೆಲ್ಲ ಮೆಥಡ್ ಏನು, ಡಿಸ್ಕೌಂಟ್ ಕೊಡುವುದರ, ಜನರಲ್ ರೇಟ್ ಆಫ್ ಡಿಸ್ಕೌಂಟ್ ಹೌ ಮಚ್, ಅಂಡ್ ಡಿಸ್ಕೌಂಟ್ ಅಲೌಡ್ ಮಾಡಿದ್ದು ಕ್ರಮ ಪ್ರಕಾರ ಇದೆಯಾ ಅಂತ ನೋಡ್ಬೇಕು. Next one, he should inquire whether the bad debts are written off by a competent authority and also refer to the relevant correspondence in this regard. He should inquire whether the bad debts are written off by a competent authority. Bad debts write off ಮಾಡಿದ್ರೆ ಅದು ಅಪ್ರೂವ್ ಆಗಿದೆಯಾ, ಕಾಂಪಿಟೆಂಟ್ ಅಥಾರಿಟಿ ಅದನ್ನು ರೈಟ್ ಆಫ್ ಮಾಡಿದಾರಾ, ಅದಕ್ಕೆ ಬೇಕಾದಂತ ರಿಲೆವೆಂಟ್ ಕರೆಸ್ಪಾಂಡೆನ್ಸ್ ಲೆಟರ್ಸ್ ಎಲ್ಲ ಇದೆಯಾ ಅಂತ ನೋಡ್ಬೇಕು. He should verify balances due as per the schedule of the debtors with the letter of confirmation received. ಶೆಡ್ಯೂಲ್ ಆಫ್ ಡೆಟಾರ್ಸ್ ನಿಮ್ಮಲ್ಲಿ ಏನಿದೆಯೋ ಆ ಕಂಪನಿಯಲ್ಲಿ ಅದರನ್ನು ಈ ಕಸ್ಟಮರ್ ಇಂದ, ಕ್ರೆಡಿಟ್ ಕಸ್ಟಮರ್ ಇಂದ ಡೆಟಾರ್ಸ್ ಇಂದ ಬಂದ ಸ್ಟೇಟ್ಮೆಂಟ್ ಇರ್ತದೆ, ಲೆಟರ್ ಆಫ್ ಕನ್ಫರ್ಮೇಶನ್, ನಮ್ಮ ಬ್ಯಾಲೆನ್ಸ್ ಇಷ್ಟಿದೆ ಅಂತ, ಈ ಕಂಪನಿಗೆ ಇಷ್ಟು ಕೊಡ್ಲಿಕ್ಕಿದೆ ಅಂತ ಅವರು ಬರೆದು ಕೊಟ್ಟಿರ್ತಾರೆ, ಅದರೊಟ್ಟಿಗೆ ಕಂಪೇರ್ ಮಾಡಬೇಕು. ಈ ಶುಡ್ ಬಿ ಅಲರ್ಟ್ ಟು ದ ಪಾಸಿಬಿಲಿಟಿ ಆಫ್ ಟೀಮಿಂಗ್ ಅಂಡ್ ಲೇಡಿಂಗ್ ಆರ್ ಲ್ಯಾಪಿಂಗ್.
ಟೀಮಿಂಗ್ ಅಂಡ್ ಲೈಡಿಂಗ್ ಇಲ್ಲಿಯೂ ಸಾಧ್ಯತೆ ಇದೆ ಅಥವಾ ಲ್ಯಾಪಿಂಗ್ ಅಂತ ಹೇಳ್ತೇವೆ, ಅದನ್ನು ಅದರ ಬಗ್ಗೆ ಅಲರ್ಟ್ ಆಗಿರಬೇಕು. An intelligent inspection of the debtors ledger will enable the auditor to locate any outstanding debts and obtain the explanation in respect thereof from the responsible persons. ಸೊ ನೀವು ಇನ್ಸ್ಪೆಕ್ಷನ್ ಮಾಡುವಾಗ ಡೆಟಾರ್ಸ್ ಲೆಜರ್ ಅನ್ನ ಚೆನ್ನಾಗಿ ಇನ್ಸ್ಪೆಕ್ಷನ್ ಮಾಡಿದ್ರೆ, ಇಂಟೆಲಿಜೆಂಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ, ಯು ಕ್ಯಾನ್ ಲೊಕೇಟ್ ಔಟ್ಸ್ಟ್ಯಾಂಡಿಂಗ್ ಡೆಟ್. ನೀವು ಲೊಕೇಟ್ ಮಾಡ್ಬೋದು. ಔಟ್ಸ್ಟ್ಯಾಂಡಿಂಗ್ ಡೆಟ್ ತುಂಬಾ ಟೈಮ್ನವರೆಗೆ ಬಾಕಿ ಇರುವ ಡೆಟ್ಗಳನ್ನೆಲ್ಲ ಕಂಡುಹಿಡಿದು ಅದರ ಬಗ್ಗೆ ಇನ್ಕ್ವೈರಿ ಮಾಡ್ಬೋದು. He should see that persons who handle the remittances received should not take part in the preparation and sending out of the statement of account to the debtors. ಅಂದ್ರೆ ರೆಮಿಟೆನ್ಸ್ ಪೇಮೆಂಟ್ ರಿಸೀವ್ ಮಾಡುವ ಇದಾನಲ್ಲ, ಪೇಮೆಂಟ್ ಅಂಡ್ ಕ್ಯಾಶ್ ರಿಸೀವ್ ಮಾಡುವ ವ್ಯಕ್ತಿ ಅವನು ಯಾವುದರಲ್ಲಿ ಸ್ಟೇಟ್ಮೆಂಟ್ ಸೆಂಡ್ ಮಾಡೋದ್ರಲ್ಲಿ ಭಾಗಿಯಾಗಬಾರ್ದು. ಈಗ ಡೆಟಾರ್ಸಿಗೆ ನಾವು ಪ್ರತಿ ತಿಂಗಳು ಅಥವಾ ಪೀರಿಯಾಡಿಕಲ್ ಆಗಿ ಸ್ಟೇಟ್ಮೆಂಟ್ ಕಳಿಸ್ತಾ ಇರಬೇಕು. ನೀವು ಇಷ್ಟು ಪರ್ಚೇಸ್ ಮಾಡಿದ್ರೆ, ಇಷ್ಟು ಪೇಮೆಂಟ್ ಮಾಡಿದ್ರೆ, ಇಷ್ಟು ಬ್ಯಾಲೆನ್ಸ್ ಇದೆ ಅಂತ ಸ್ಟೇಟ್ಮೆಂಟ್ ಮಾಡಿ ಕಳಿಸ್ಬೇಕು. ಆ ಸ್ಟೇಟ್ಮೆಂಟ್ ಮಾಡಿ ಕಳಿಸುವ ಯಾರಾಗಿರ್ಬಾರ್ದು? ಕ್ಯಾಶ್ ರಿಸೀವ್ ಮಾಡುವವನಾಗಿರ್ಬಾರ್ದು. ಆಗ ಅವನು ಏನು ಬೇಕಾದ್ರೂ ಮಾಡ್ಬೋದು. ಹಾಗಾದ್ರೆ ಈ ಶುಡ್ ನಾಟ್ ಟೇಕ್ ಪಾರ್ಟ್ ಇನ್ ದಟ್. ನೆಕ್ಸ್ಟ್, ದೀಸ್ ಆರ್ ದ ಪಾಯಿಂಟ್ಸ್. ನೆಕ್ಸ್ಟ್ ಇಸ್ ರಿಸೀಟ್ ಫ್ರಮ್ ಬಿಲ್ಸ್ ರಿಸೀವೇಬಲ್. ರಿಸೀಟ್ ಫ್ರಮ್ ಬಿಲ್ಸ್ ರಿಸೀವೇಬಲ್ ಅನ್ನು ಹೇಗೆ ನಾವು ಆಡಿಟ್ ಮಾಡೋದು? ಫಸ್ಟ್ ಒನ್ ಈಸ್ receipt from bills receivable. Bills receivable includes bill of exchange, promissory note, IOU received from the debtors. Debtors in the receiver and the bill ಅಷ್ಟೇ. Receipt for bills receivable can be in two ways. ಎರಡು ರೀತಿಯಲ್ಲಿ ಅವರಿಂದ ಹಣ ಬರಬಹುದು. Receipt from the bills discounted and receipt from the bill matured. ಡಿಸ್ಕೌಂಟ್ ಮಾಡಿ ಡೇಟ್ ಆಫ್ ಮೆಚುರಿಟಿ ಮೊದಲೇ ಡಿಸ್ಕೌಂಟ್ ಮಾಡಿ ಹಣ ಬ್ಯಾಂಕಿಂದ ತಗೊಂಡು ಬರ್ಬೋದು, ಅಥವಾ ಡೇಟ್ ಆಫ್ ಮೆಚುರಿಟಿ ಆಗುವವರೆಗೆ ಕಾದು ಆಗ ಯಾರು ಹಣ ಕೊಟ್ಟಿಕ್ಕಿದೆ ಅವನಿಂದ ಹಣ ತಗೊಂಡು ಬರ್ಬೋದು. First one is receipt from the bill discounted. Watched like this. It should be watched as follows. Bill discount ಆದರೆ, ಬಿಲ್ ಡಿಸ್ಕೌಂಟ್ ಅಂದ್ರೆ ಏನು? ಬಿಲ್ ನಿಮಗೆ ಬಂದಿದೆ, ಯಾರೋ ಪೇಮೆಂಟ್ ಮಾಡುವನಿದ್ದಾನೆ, ಆ ಬಿಲ್ ನಿಮಗೆ ಹಣ ಈಗಲೇ ಬೇಕು. ಆಗ ನೀವೇನ್ ಮಾಡ್ತೀರಿ? ಬ್ಯಾಂಕಿಗೆ ಕೊಂಡೋಗಿ ಕೊಟ್ಟು ಡಿಸ್ಕೌಂಟಿಗೆ 10,000 ಬಿಲ್ಗೆ ಕೆಲವೊಮ್ಮೆ 9,500 ಸಿಗ್ಬೋದು. ಸ್ವಲ್ಪ ಡಿಸ್ಕೌಂಟ್ ಬಿಟ್ಟು ಅವರಿಗೆ ಅದು ಲಾಭ ಆಗ್ತದೆ. ಆ ಅಮೌಂಟ್ ನೀವು ತಗೊಂಡು ಬರ್ತೀರಿ. ಅಮೌಂಟ್ ಆಫ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಬಿಲ್ಸ್ ಡಿಸ್ಕೌಂಟೆಡ್ ಶುಡ್ ಬಿ ಚೆಕ್ಡ್ ಬೈ ಕಂಪೇರಿಂಗ್ ದ ಬಿಲ್ ಡಿಸ್ಕೌಂಟೆಡ್ ಬುಕ್ ವಿತ್ ದ ಕ್ಯಾಶ್ ಬುಕ್, ಪಾಸ್ಬುಕ್ ಅಂಡ್ ಬಿಲ್ಸ್ ರಿಸೀವೇಬಲ್ ಬುಕ್. ಈ ಬಿಲ್ ಡಿಸ್ಕೌಂಟ್ ಮಾಡಿ ಕ್ಯಾಶ್ ಬಂದಿದ್ರೆ ಅದನ್ನ 3 ಬುಕ್ನೊಟ್ಟಿಗೆ ಚೆಕ್ ಮಾಡಬೇಕು. ಒಂದು ಬಿಲ್ಸ್ ಡಿಸ್ಕೌಂಟೆಡ್ ಬುಕ್ ಅಂತ ಇರ್ತದೆ, ಬಿಲ್ ಡಿಸ್ಕೌಂಟೆಡ್ ಬುಕ್ ಇರ್ತದೆ. ಅದನ್ನು ಕಂಪೇರ್ ದ ಬಿಲ್ ಡಿಸ್ಕೌಂಟೆಡ್ ಬುಕ್ ವಿತ್ ದ ಕ್ಯಾಶ್ ಬುಕ್, ಪಾಸ್ಬುಕ್, ಬಿಲ್ಸ್ ರಿಸೀವೇಬಲ್ ಬುಕ್. ನೋಡಿ, 4 ಬುಕ್ಗಳನ್ನು ಕಂಪೇರ್ ಮಾಡಬೇಕು. ಯಾವುದನ್ನೆಲ್ಲ? ಬಿಲ್ ಡಿಸ್ಕೌಂಟೆಡ್ ಬುಕ್ ಶುಡ್ ಬಿ ಕಂಪೇರ್ಡ್ ವಿತ್ ದ cash book, passbook and bills receivable book. Clear alwa? Next one, auditor should see that proper records have been made in the books for discount on bill discounted. Andre bill discounted andre you should see that ಅದಕ್ಕೆ ಸರಿಯಾದ ರೆಕಾರ್ಡ್ ಇದೆ ಅಂತ ನೋಡಬೇಕು. ಡಿಸ್ಕೌಂಟ್ ಆನ್ ಬಿಲ್ ಡಿಸ್ಕೌಂಟೆಡ್. ಈಗ 10,000ಗೆ 9,500 ಸಿಕ್ಕಿದ್ರೆ 500 ಡಿಸ್ಕೌಂಟ್ ನಾವು ಬಿಟ್ಟು ಕೊಡ್ತೇವೆ. ಡಿಸ್ಕೌಂಟ್ ಅಲೌಡ್ ಆಗ್ತದೆ, ಡಿಸ್ಕೌಂಟ್ ಆನ್ ಬಿಲ್ ಆಗ್ತದೆ. ಅದಕ್ಕೆ ಬೇಕಾದ ರೆಕಾರ್ಡ್ ಅನ್ನು ಮೇಂಟೈನ್ ಮಾಡಿದ್ರೆ ನೋಡ್ಬೇಕು. ಆಡಿಟರ್ ಮಸ್ಟ್ ಆಲ್ಸೋ ಡಿಟರ್ಮಿನ್ ದ ಕಂಟಿಂಜೆಂಟ್ ಲಯಬಿಲಿಟಿ ಇನ್ ರೆಸ್ಪೆಕ್ಟ್ ಆಫ್ ದ ಬಿಲ್ ಡಿಸ್ಕೌಂಟೆಡ್ ಬಟ್ ನಾಟ್ ಮೆಚ್ಯೂರ್ಡ್ ಆನ್ ದ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಡೇಟ್ ಆಗುವಾಗ ಕಂಟಿಂಜೆಂಟ್ ಲಯಬಿಲಿಟಿ ಕೆಲವೊಮ್ಮೆ ಉಂಟಾಗುತ್ತೆ. ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವುದಿಲ್ಲ, ಬ್ಯಾಲೆನ್ಸ್ ಶೀಟ್ ನ ಹೊರಗೆ ಬರೀಬೇಕಾಗ್ತದೆ ಕಂಟಿಂಜೆಂಟ್ ಲಯಬಿಲಿಟಿಯನ್ನು. ದಿಸ್ ಕಂಟಿಂಜೆಂಟ್ ಲಯಬಿಲಿಟಿ ಶುಡ್ ಬಿ ಚೆಕ್ಡ್ ಇನ್ ಟು. ಸೊ ಅಂದ್ರೆ ಕಂಟಿಂಜೆಂಟ್ ಲಯಬಿಲಿಟಿ ಯಾವುದರ ಬಗ್ಗೆ ಅಂದ್ರೆ ಬಿಲ್ ಡಿಸ್ಕೌಂಟೆಡ್ ಆದ್ರೆ. ಇಫ್ ದರ್ ಇಸ್ ಅ ಬಿಲ್ ಡಿಸ್ಕೌಂಟೆಡ್, ಸ್ಟಿಲ್ bill discounted but till the balance sheet date it is not mature. 31st March ವರೆಗೂ ಅದು ಮೆಚ್ಯೂರ್ ಆಗಲಿಲ್ಲ, ಮೆಚ್ಯೂರ್ ನಂತರ ಆಗ್ತದೆ. ಆದರೆ ಬಿಲ್ ಈಗಲೇ ಡಿಸ್ಕೌಂಟ್ ಆಗಿದೆ. ಸೊ ಇನ್ ದ ಬ್ಯಾಲೆನ್ಸ್ ಶೀಟ್ ಇಟ್ ವಿಲ್ ಬಿ ಶೋನ್ ಆಸ್ ಎ ಕಂಟಿಂಜೆಂಟ್ ಲಯಬಿಲಿಟಿ. ಇಟ್ ಶುಡ್ ಬಿ ಡಿಟರ್ಮಿನ್ಡ್ ಬೈ ದ ಆಡಿಟರ್. ಅದನ್ನು ಡಿಟರ್ಮಿನ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ರಿಸೀಟ್ ಫ್ರಮ್ ದ ಬಿಲ್ಸ್ ಮೆಚ್ಯೂರ್ಡ್. ಹೌ ಟು ವಾಚ್ ಇಟ್? ಫಸ್ಟ್ ಪಾಯಿಂಟ್ ಈಸ್ ದ ಆಡಿಟರ್ ಶುಡ್ ಚೆಕ್ ದ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಬಿಲ್ ಮೆಚ್ಯೂರ್ಡ್ ಬೈ ಕಂಪೇರಿಂಗ್ ವಿತ್ ದ ಬಿಲ್ಸ್ ರಿಸೀವೇಬಲ್ ವಿತ್ ದ ಕ್ಯಾಶ್ ಬುಕ್ ಅಂಡ್ ಪಾಸ್ಬುಕ್. ಈ ಬಿಲ್ ಮೆಚ್ಯೂರ್ಡ್ಗೆ ಹಣ ಬಂದಿದೆಯಲ್ಲ ಅದನ್ನ ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್ ನೊಟ್ಟಿಗೆ ಕಂಪೇರ್ ಮಾಡಿ ನೋಡಬೇಕು. ನೆಕ್ಸ್ಟ್, ಸ್ಪೆಷಲ್ ಅಟೆನ್ಷನ್ ಶುಡ್ ಬಿ ಗಿವನ್ ಟು ದ ಬಿಲ್ಸ್ ವಿಚ್ ಹ್ಯಾವ್ ಮೆಚ್ಯೂರ್ಡ್ ಬಟ್ ರಿಮೈನ್ ಅನ್ಪೇಯ್ಡ್. ಅಂದ್ರೆ ಕೆಲವು ಬಿಲ್ ಮೆಚ್ಯೂರ್ ಆಗಿರ್ತದೆ. ಈಗ ಮಾರ್ಚ್ 31st ಅಥವಾ ನೀವು ಆಡಿಟ್ ಮಾಡುವಾಗ ಮೆಚ್ಯೂರ್ ಆಗಿದ್ದಾರೆ, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಪೇಯ್ಡ್. ವೈ? ವಾಟ್ ಈಸ್ ದ ರೀಸನ್? ಸಚ್ ಬಿಲ್ ಮೈಟ್ ಹ್ಯಾವ್ ಬಿನ್ ಡಿಸ್ಆನರ್ಡ್. ಕೆಲವೊಮ್ಮೆ ಅದು ಡಿಸ್ಆನರ್ ಆದ ಬಿಲ್ ಆಗಿರ್ಬೋದು. ನೆಕ್ಸ್ಟ್, receipt from the sale of fixed assets. Last one is receipt from the sale of fixed assets. How to watch it? Watching of receipt from the sale of fixed assets. ಹಾಗೆ ಅರ್ಥ ಮಾಡಬೇಕು ಅದನ್ನು. So watching of fixed asset means
ವಾಚಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ ಅಂದ್ರೆ ಏನಾಗಿರ್ತದೆ ಅಂದ್ರೆ ಅದರಲ್ಲಿ ಲ್ಯಾಂಡ್, ಬಿಲ್ಡಿಂಗ್, ಮೆಷಿನರಿ ಇವೆಲ್ಲ ಮತ್ತೆ ಫರ್ನಿಚರ್ ಇದೆಲ್ಲ ಫಿಕ್ಸ್ಡ್ ಅಸೆಟ್. ಎಲ್ಲ ಫಿಕ್ಸ್ಡ್ ಅಸೆಟ್ ಯಾವುದಂತ ಗೊತ್ತಿದೆಲ್ಲ ಶುಡ್ ಬಿ. ಈ ಫಿಕ್ಸ್ಡ್ ಅಸೆಟ್ ಅನ್ನು ವಾಚ್ ಮಾಡುವಾಗ ಈ ಕೆಲವು ಪಾಯಿಂಟ್ಗಳನ್ನು ನಾವು ಕೆಲವೊಂದು ಪಾಯಿಂಟ್ ಹೇಳ್ತೀನಿ, ಅದನ್ನು ನೀವು ಗಮನಿಸಬೇಕು. The auditor should see that sale of fixed asset has been properly sanctioned. ಫಿಕ್ಸ್ಡ್ ಅಸೆಟ್ ಅನ್ನು ಸೇಲ್ ಮಾಡೋದು, ಸ್ಟಾಕ್ ಸೇಲ್ ಮಾಡಿದಾಗೆಲ್ಲ, ಗುಡ್ಸ್ ಸೇಲ್ ಮಾಡಿದಾಗಲ್ಲ, ಇಟ್ ಶುಡ್ ಹ್ಯಾವ್ ಪ್ರಾಪರ್ ಸ್ಯಾಂಕ್ಷನ್, ಇಟ್ ಶುಡ್ ಹ್ಯಾವ್ ಪ್ರಾಪರ್ ಅಪ್ರೂವಲ್. ನೆಕ್ಸ್ಟ್ ಒನ್ ಈಸ್ ಇಫ್ ದ ಫಿಕ್ಸ್ಡ್ ಅಸೆಟ್ಸ್ ಆರ್ ಸೋಲ್ಡ್ ಥ್ರೂ ಎ ಬ್ರೋಕರ್. ಈಗ ಬ್ರೋಕರ್ನ ಥ್ರೂ ಅಲ್ಲಿ ಸೇಲ್ ಮಾಡಬಹುದು ಅಥವಾ ಹರಾಜು ಅಥವಾ ಆಕ್ಷನರ್ನ ಥ್ರೂ ಅಲ್ಲಿ ಸೇಲ್ ಮಾಡಬಹುದು. ಬ್ರೋಕರ್ನ ಥ್ರೂ ಅಲ್ಲಿ ಸೇಲ್ ಮಾಡಿದ್ರೆ ದ ಪ್ರೊಸೀಡ್ಸ್ ಆಫ್ ದ ಫಿಕ್ಸ್ಡ್ ಅಸೆಟ್ ಸೋಲ್ಡ್ ಶುಡ್ ಬಿ ವಾಚ್ಡ್ ವಿತ್ ದ ಹೆಲ್ಪ್ ಆಫ್ ದ ಸೋಲ್ಡ್ ನೋಟ್. ಸೋಲ್ಡ್ ನೋಟ್ ಅಂತ ಅದಕ್ಕೆ ಬೇಕಾಗಿ ಒಂದು ನೋಟ್ ಡಾಕ್ಯುಮೆಂಟ್ ಇರ್ತದೆ, ಅದರೊಟ್ಟಿಗೆ ಅದನ್ನು ಕಂಪೇರ್. ಇನ್ ಕೇಸ್ ದ ಸೇಲ್ ಆಫ್ ದ ಫಿಕ್ಸ್ಡ್ ಅಸೆಟ್ ಈಸ್ ಥ್ರೂ ಆನ್ ಆಕ್ಷನರ್, ಆಕ್ಷನರ್ನ ಮೂಲಕ ಹರಾಜು ಹಾಕಿ ಮಾಡಿದ್ರೆ, ಆಕ್ಷನರ್ನ ಮೂಲಕ ಮಾಡಿದ್ರೆ ದ ಸೇಲ್ ಪ್ರೊಸೀಡ್ ಶುಡ್ ಬಿ ವಾಚ್ಡ್ ವಿತ್ ದ ಹೆಲ್ಪ್ ಆಫ್ ದ ಆಕ್ಷನರ್ ನೋಟ್. ಆಕ್ಷನರ್ ನೋಟ್ ಅಂತ ಇರ್ತದೆ, ಅದರೊಟ್ಟಿಗೆ ಕಂಪೇರ್ ಮಾಡಿ ನೋಡ್ಬೇಕು. Third one, he should see that proper fixed asset account has been credited with the sale proceeds. So ಇಲ್ಲಿ ಫಿಕ್ಸ್ಡ್ ಅಸೆಟ್ ಅನ್ನು ಸೇಲ್ ಮಾಡಿದೆ, ಆಗ ಫಿಕ್ಸ್ಡ್ ಅಸೆಟ್ ಶುಡ್ ಬಿ ಕ್ರೆಡಿಟರ್ ಅಲ್ವಾ. ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಡೇಟಾ ಟು ಫಿಕ್ಸ್ಡ್ ಅಸೆಟ್ ಅಕೌಂಟ್ ಅಂತ ಅಲ್ಲಿ ಎಂಟ್ರಿ ಆಗ್ಬೇಕು. ಅದು ಯಾವ ಪ್ರಾಪರ್ ಅಸೆಟ್ ಅನ್ನು, ಯಾವುದೋ ಒಂದು ಮೆಷಿನ್ ಸೇಲ್ ಆಗಿದೆ, ಇನ್ನೊಂದು ಮೆಷಿನ್ ಅನ್ನು ಕ್ರೆಡಿಟ್ ಮಾಡಿದ್ರೆ ಆಗೋದಿಲ್ಲ. ಇಟ್ ಶುಡ್ ಬಿ ಪ್ರಾಪರ್ ಫಿಕ್ಸ್ಡ್ ಅಸೆಟ್. ಅಥವಾ ಒಂದು ಮೆಷಿನ್, ಒಂದು ಅಸೆಟ್ ಸೇಲ್ ಮಾಡಿ ಇನ್ನೊಂದು ಅಸೆಟ್ ಅನ್ನು ಕ್ರೆಡಿಟ್ ಮಾಡಿದ್ರೆ ಆಗಲ್ಲ. ಇಟ್ ಶುಡ್ ಬಿ ಪ್ರಾಪರ್. If there is a capital profit, see that it is credited to the capital reserve and not to the general profit and loss. Capital profit means profit from the sale of the fixed asset. If you sell the fixed asset and you get the profit, it is called as capital profit. That profit from the sale of the fixed asset should be credited to capital reserve, not to the general profit and loss account. ಅದು ಹಾಗೆ ಮಾಡಿದ್ದಾರೆ ಅಂತ ನೋಡಬೇಕು. Next one is last one. See that proper adjustments are made in expenses account for prepaid expenses in case of, in respect of the fixed asset. So for any fixed asset, if you find any prepaid expenses for any purpose, for the, in relation to the fixed asset, if there is any prepaid expenses, you should see that proper adjustment have been made in the expenses account for that. Okay, these are the explanation regarding the watching of the receipts. By this we have completed the watching of the receipt. Everything we have completed. Watching of the receipts is completed. The balance, we know that in the cash book there are two sides, the receipt side and payment side. In the receipt side you may receive the cash in different forms. We have discussed all the items, important items of the receipt from the sale of receipt from the receipt of the cash, and how to watch it is discussed here. And from next session onwards, we will see how to watch the payment of the cash. Thank you for listening to the class, but we will have some questions here. Which of the following should be inquired into about the discount? Method of granting discount, find out the general rate of discount, see that discount allowed are in order, all of the above. The person who handled remittances received dash take part in preparation and sending out of the statement of account to the debtors, can take part, should not take part, may or may not take part, none of the above. Third question, the amount of cash received from the discount bill discounted should be checked by comparing the bill discounted big book with the cash book and passbook, cash book and bills receivable book, cash book, passbook and bills receivable book, none of the above. The auditor must determine the contingent liability in respect of the bill discounted but not matured on the date of the balance sheet, bill discounted and matured on the date of balance sheet, bill honored, none of the above. Profit on sale of fixed asset is debited to credited to the capital reserve account, debited to capital reserve account, credited to profit and loss account, debited to profit and loss account. So choose the correct answer. Thank you for listening to the class.